ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಪ್ರಾಡಕ್ಟ್ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಅದೊಂದು ಲಿಪ್ಸ್ಟಿಕ್ ಪ್ರಾಡಕ್ಟ್ ರಿವ್ಯೂ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಒಂದು ಪ್ರಾಡಕ್ಟನ್ನು ನೋಡಿದೆ ಆ್ಯಂಡ್ ಐ ಫೆಲ್ಟ್ ಇದೊಂಥರ ಯುನೀಕ್ ಆಗಿತ್ತು. ಸೊ ಅದರಿಂದ ಈ ಒಂದು ಪ್ರಾಡಕ್ಟನ್ನು ತೊಗೊಂಡೆ. ನಾನು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಕೇಳಿಸ್ತಾ ಇತ್ತು ಅಂದರೆ ಐ ಆಮ್ ಸೋ ಸಾರಿ, ಬಿಕಾಸ್ ನಾನು ಅಮ್ಮನ ಮನೆಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಇನ್ನೂ ರಿನೋವೇಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಬ್ಯಾಕ್ ನಾಯ್ಸಸ್ ಎಲ್ಲ ಬರ್ಬೋದು. ಸಾರಿ ಫಾರ್ ದ್ಯಾಟ್. ಓಕೆ, ಸೊ ನಾನು ಯಾವಾಗಲೂ ಅಷ್ಟೇ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಪ್ರಿಫರ್ ಮಾಡ್ತೀನಿ. ಐ ಹ್ಯಾವ್ ನೆವರ್ ಟ್ರೈಡ್ ಎನಿ ಅದರ್ ಪ್ರಾಡಕ್ಟ್ಸ್ ಅದರ್ ದ್ಯಾನ್ ಮ್ಯಾಟ್, ಎಸ್ಪೆಷಲಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನಾನು ಒಂದು 4-5 ಇಯರ್ಸ್ ಬ್ಯಾಕ್ ನಾನು ಜಾಸ್ತಿ ಕಲರ್ಸು ಯಾವ ಥರ ಚೂಸ್ ಮಾಡ್ತಿದ್ದೆ ಅಂತಂದರೆ ತುಂಬ ವೈಬ್ರೆಂಟ್ ಕಲರ್ಸನ್ನು ಚೂಸ್ ಮಾಡ್ತಿದ್ದೆ. ಲೈಕ್ ರೆಡ್ಡು, ಮರೂನ್ ಕಲರ್, ಡಾರ್ಕ್ ಪಿಂಕ್ ಆ ಥರದ್ದೆಲ್ಲ. ಆ್ಯಂಡ್ ನಾನು ಯಾವಾಗ ಆಫೀಸ್ಗೆ ಹೋಗೋಕ್ಕೆ ಶುರು ಮಾಡಿದೆ ಆವಾಗ ಐ ಅಂಡರ್ಸ್ಟುಡ್ ಲಾಟ್ ಆಫ್ ಪೀಪಲ್ ಯೂಸ್ ಟು ವೇರ್ ನ್ಯೂಡ್ ಲಿಪ್ಸ್ಟಿಕ್. ಇಟ್ ಲುಕ್ಸ್ ವೆರಿ ಸಟಲ್ ಆನ್ ಯೋರ್ ಫೇಸ್. ಇಟ್ ವಿಲ್ ನಾಟ್ ಲುಕ್ ವೆರಿ ಬೋಲ್ಡ್. ಯೂಶಲ್ ಆಗಿ ರೆಡ್ ಕಲರ್ ಏನಾದರೂ ಹಾಕಿದ್ರೆ ತುಂಬಾ ಬ್ರೈಟಾಗಿ ಒಂಥರ ಎದ್ದು ಹೊಡಿಯುತ್ತೆ ನಿಮಗೆ ಫೇಸ್ಗೆ. ಬಟ್ ನನಗೆ ಅದು ಮುಂಚೆ ಗೊತ್ತಿರಲಿಲ್ಲ. ಲೇಟರ್ ಐ ಅಂಡರ್ಸ್ಟುಡ್ ಆಫೀಸ್ಗೆಲ್ಲ ನಾವು ಯಾವಾಗಲೂ ನ್ಯೂಡ್ ಲಿಪ್ಸ್ಟಿಕ್ ಕಲರ್ಸನ್ನು ಚೂಸ್ ಮಾಡಬೇಕು ಅಂತ. ಸೊ ಇವಾಗ ಏನೇ ಒಂದು ಲಿಪ್ಸ್ಟಿಕ್ ಯಾವುದೇ ಒಂದು ಬ್ರ್ಯಾಂಡಲ್ಲಿ ನಾನು ಚೂಸ್ ಮಾಡಿದ್ರು ಐ ವಿಲ್ ಆಲ್ವೇಸ್ ಗೋ ಫಾರ್ ನ್ಯೂಡರ್ ಲಿಪ್ಸ್ಟಿಕ್ ಕಲರ್ಸ್. ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಎಸ್ಪೆಷಲಿ ಇನ್ ಕೇಸ್ ಏನಾದರೂ ನೀವು ನನ್ನ ಕಲರ್ ಇದ್ದರೆ, ಲೈಕ್ ಸ್ವಲ್ಪ ವೈಟ್ ಕಲರ್ ಟೋನಲ್ಲಿದ್ದರೆ ಆಲ್ವೇಸ್ ಗೋ ಫಾರ್ ಅ ನ್ಯೂಡರ್ ಲಿಪ್ಸ್ಟಿಕ್. ನಾನೇನಂತಂದರೆ ಬ್ರೌನ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ರೆ ಯು ವಿಲ್ ಲುಕ್ ಮೋರ್ ವೈಟರ್, ಅಂದರೆ ನಿಮ್ಮ ಫೇಸ್ಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಐ ಹ್ಯಾವ್ ನೋಟಿಸ್ ದ್ಯಾಟ್. ಆ್ಯಂಡ್ ಫಂಕ್ಷನ್ಸ್ಗೆ ಏನಾದರೂ ಹೋಗಬೇಕು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ವೈಬ್ರೆಂಟ್ ಕಲರ್ಸ್ ಆಫ್ ಕೋರ್ಸ್. ಬಟ್ ಆಫೀಸ್ ಯಾರಾದರೂ ಹೋಗ್ತಿದ್ರೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಯು ಕ್ಯಾನ್ ಯೂಸ್ ಲೈಟರ್ ಕಲರ್ಸ್, ಅಂದರೆ ಪಿಂಕ್, ಲೈಟ್ ಪಿಂಕ್ಸ್ ಅಥವಾ ಲೈಟ್ ಬ್ರೌನ್ ಕಲರ್ಸ್. ಬ್ರೌನ್ ಕಲರ್ ಅಂತೂ ಎಲ್ಲ ಗರ್ಲ್ಸ್ಗೂ ತುಂಬ ಸೂಟಬಲ್ ಆಗುತ್ತೆ. ಎಲ್ಲ ಸ್ಕಿನ್ ಟೋನ್ ಇರೋ ಒಂದು ಗರ್ಲ್ಸ್ಗೂ ಸೂಟಬಲ್ ಆಗುತ್ತೆ. ಸೊ ಈಗ ನಾನು ಏನು ಕಲರ್ ತೊಗೊಂಡಿದ್ದೀನಿ, ಯಾವ ಒಂದು ಬ್ರ್ಯಾಂಡ್ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸ್ಟೇಸ್ ಬ್ಯೂಟಿ ಅವರ ಒಂದು ಲಿಪ್ಸ್ಟಿಕ್ಕು. ಸೊ ಈ ಒಂದು ಲಿಪ್ಸ್ಟಿಕ್ಕನ್ನು ನಾನು ತೊಗೊಂಡಿರೋದು. ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ನ ಒಂದು ಯುನೀಕ್ನೆಸ್ ಏನು ಅಂತಂದರೆ, ಯೂಶಲ್ ಆಗಿ ಸಮ್ ಪೀಪಲ್ ವಿಲ್ ಲೈಕ್ ಗ್ಲಾಸಿ ಫಿನಿಶ್. ಕೆಲವರೊಬ್ಬರಿಗೆ ನನ್ನ ಥರದವ್ರಿಗೆ ಮ್ಯಾಟ್ ಲಿಪ್ಸ್ಟಿಕ್ಸ್ ಇಷ್ಟ ಆಗುತ್ತೆ. ಸೊ ಐ ಆಲ್ವೇಸ್ ಪ್ರಿಫರ್ ಮ್ಯಾಟ್ ಲಿಪ್ಸ್ಟಿಕ್. ಬಟ್ ನಾನು ಯಾವತ್ತೂ ಗ್ಲಾಸಿ ಒಂದು ಏನು ಹೇಳೋದು ಲಿಪ್ಸ್ಟಿಕ್ನ ನಾನು ಟ್ರೈ ಮಾಡಿರಲಿಲ್ಲ. ಬಟ್ ಇದರಲ್ಲಿ ಏನು ಅಂತಂದರೆ 2 in 1. ಯು ಕ್ಯಾನ್ ಯೂಸ್ ಇಟ್ ಆಸ್ ಮ್ಯಾಟ್ ಲಿಪ್ಸ್ಟಿಕ್ ಆಸ್ ವೆಲ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಆಸ್ ಲಿಪ್ ಗ್ಲಾಸ್. ಸೊ ಲಿಪ್ ಗ್ಲಾಸನ್ನು ಇದರಲ್ಲೇ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಅಂತ ಅನ್ನಿಸ್ತು. ಸೊ ನಾನು ಯಾವಾಗಲೂ ಟ್ರೈ ಮಾಡಿರಲಿಲ್ಲ ನನ್ನ ಒಂದು ಫೇಸ್ಗೆ ಗ್ಲಾಸಿ ಫಿನಿಶ್ ಲಿಪ್ಸ್ಟಿಕ್ ಹೇಗೆ ಕಾಣುತ್ತೆ ಅಂತ ಹೇಳಿ. ಸೊ ದ ಮೇನ್ ರೀಸನ್ ಟು ಬೈ ದಿಸ್ ಪ್ರಾಡಕ್ಟ್ ಇಸ್ ಟು ಎಕ್ಸ್ಪೆರಿಮೆಂಟ್. ಸೊ ಆದ್ದರಿಂದ ಈ ಒಂದು ಲಿಪ್ಸ್ಟಿಕ್ಕನ್ನು ತೊಗೊಂಡೆ. ಆ್ಯಂಡ್ ಇದೇನು ಅಂತಂದರೆ ಇಟ್ ವಿಲ್ ಗಿವ್ ಯು 12 hours ಆಫ್ ಲಾಂಗ್ ಸ್ಟೇ ಅಂತ ಹೇಳಿ ಹಾಕಿದ್ದಾರೆ. ಬಟ್ ಲೆಟ್ಸ್ ಟ್ರೈ ದಿಸ್ ಪ್ರಾಡಕ್ಟ್. ಆ್ಯಂಡ್ ನನ್ನ ಹತ್ರ ಬಂದು 2 ಕಲರ್ ಇದೆ. ಸೊ ಕ್ವಿಕ್ಕಾಗಿ ಈ ಒಂದು ಪ್ರಾಡಕ್ಟ್ ರಿವ್ಯೂನ ನೋಡೋಣ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಪ್ರಾಡಕ್ಟಿನ ಪ್ರೈಸ್ ಬಂದು 499 rupees ನೀವು ನೋಡ್ತಿರ್ಬೋದು. ಬಟ್ ನನಗೇನಂತಂದರೆ ನಾನು ಡೈರೆಕ್ಟಾಗಿ ಸ್ಟೇಸ್ ಬ್ಯೂಟಿ ಅವರ ಒಂದು ವೆಬ್ಸೈಟಲ್ಲಿ ಹೋಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು, ಆಫರ್ ಇತ್ತು. ಬಟ್ ಐ ಡೋಂಟ್ ನೋ ವೆದರ್ ಇವಾಗಲೂ ಆಫರ್ ಇದೆಯಾ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ ನೋಡಿ. ನಾನು ಒಂದು ತೊಗೊಂಡಿದ್ದಕ್ಕೆ ನನಗೆ ಒಂದು ಪ್ರಾಡಕ್ಟು ಫ್ರೀ ಬಂತು. ಐ ಜಸ್ಟ್ ಪೇಡ್ 499 rupees ಫಾರ್ ದಿಸ್ ಪ್ರಾಡಕ್ಟ್. ಸೊ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ರಿವ್ಯೂ ಆಫ್ ದಿಸ್ ಪ್ರಾಡಕ್ಟ್. ಫಸ್ಟ್ ಕಲರ್ ನಾನು ಚೂಸ್ ಮಾಡಿರೋದು 06 ಐ ಆಮ್ ಫೆಸ್ಟಿ ಅಂತ ಹೇಳಿ ಹಾಕಿದೆ. ಈ ಒಂದು ಕಲರ್ನ ನಾನು ಚೂಸ್ ಮಾಡಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು 06 ಐ ಆಮ್ ಫೆಸ್ಟಿ ಅನ್ನೋ ಒಂದು ಕಲರು. ಆ್ಯಂಡ್ ನಾನು ನಿಮಗೆ ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಈ ಥರ ಇದೆ. ಸೊ ಯು ಕ್ಯಾನ್ ಸಿ ಇಲ್ಲಿ ಬಂದು ನಿಮಗೆ ಲಿಪ್ಸ್ಟಿಕ್, ಅಂದರೆ ಇದು ಮ್ಯಾಟ್ ಲಿಪ್ಸ್ಟಿಕ್ನೇ ಆಫ್ ಕೋರ್ಸ್. ನೋಡಿ ಲಿಕ್ವಿಡ್ ಲಿಪ್ಸ್ಟಿಕ್ ಇದು. ಸೊ ಈ ಥರ ಒಂದು ಅಪ್ಲಿಕೇಟರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ನಿಮಗೆ ಈ ಥರ ಲಿಪ್ ಗ್ಲಾಸ್ ಕೂಡ ಇದೆ, ಅಂದರೆ 2 in 1. ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಬೋತ್ ಲಿಪ್ಸ್ಟಿಕ್ ಆಸ್ ವೆಲ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಪ್ಲೈ ಲಿಪ್ ಗ್ಲಾಸ್. ಸೊ ಈ ಥರ ಪ್ಯಾಕೇಜಿಂಗ್ ಆಗಿದೆ. ರಿಯಲಿ ಇದು ನೋಡೋಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಐ ರಿಯಲಿ ಲವ್ ದ ಪ್ಯಾಕೇಜ್. ಸೊ ಈ ಒಂದು ಕಲರು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದೊಂಥರ ನಿಮಗೆ ಚರಿ ರೆಡ್ ಥರ ಇದೆ. ಸೊ ಎಸ್, ಇಲ್ಲಿ ನೋಡಿ ಈ ಕಲರ್ ನಿಮಗೆ ಬರುತ್ತೆ. ಒಂಥರ ತುಂಬ ಬೋಲ್ಡ್ ರೆಡ್ಡೂ ಅಲ್ಲದೆ ಒಂಥರ ನಿಮಗೆ ಚೆರಿ ರೆಡ್ ಬರುತ್ತೆ. ಸೊ ಈಗ ನಾನು ಕ್ವಿಕ್ಕಾಗಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಈ ಒಂದು ಕಲರ್ ಅಂತ ಹೇಳಿ.
ವಿಲ್ ಹ್ಯಾವ್ ಟು ಲೀವ್ ಇಟ್ ಫಾರ್ 5 minutes ಸ್ವಲ್ಪ ಡ್ರೈ ಆಗೋಕ್ಕೆ. ಸೊ ದಿಸ್ ಇಸ್ ಹೌ ದ ಕಲರ್ ಲುಕ್ಸ್. ಈಗ ನಾನು ಇದನ್ನು ಐ ಮೀನ್ ಗ್ಲಾಸ್ ಏನಿದೆ ಅದನ್ನು ಹಾಕಿ ನಿಮಗೆ ತೋರಿಸ್ತೀನಿ. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ನಿಮಗೆ ನೀವೇ ನೋಡ್ತಿರ್ಬೋದು ಎಷ್ಟು ಗ್ಲಾಸಿ ಫಿನಿಶ್ ಕೊಟ್ಟಿದೆ ಅಂತ ಹೇಳಿ. ನಾನು ಯಾವಾಗಲೂ ಅಷ್ಟೇ ಮುಂಚೆನೇ ನಾನು ನಿಮಗೆ ಹೇಳ್ದಂಗೆ ಯಾವಾಗಲೂ ನಾನು ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಅಷ್ಟೇ ಯೂಸ್ ಮಾಡಿರೋದು. ಐ ಹ್ಯಾವ್ ನೆವರ್ ಟ್ರೈಡ್ ಏನು ಹೇಳೋದು ಲಿಪ್ ಗ್ಲಾಸ್ ಎಲ್ಲನೂ. ಇದು ಫಸ್ಟ್ ಟೈಮು ನಾನು ಚೂಸ್ ಮಾಡಿರೋದು. ವೆನೆವರ್ ನೀವೇನಾದರೂ ನೈಟ್ ಫಂಕ್ಷನ್ಸ್ಗೆ, ನೈಟ್ ಔಟ್ಸು ಅಥವಾ ರಿಸೆಪ್ಷನು ಆ ಥರದ್ದು ಏನಾದರೂ ಹೋಯ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಐ ರಿಯಲಿ ಲವ್ ದಿಸ್ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ಪ್ರಾಡಕ್ಟ್ ಇಸ್ ಆಲ್ಸೋ ಟೂ ಗುಡ್. ನಾನು ಇದಕ್ಕಿಂತ ಮುಂಚೆನೇ ಒಂದು ಸತಿ ಟ್ರೈ ಮಾಡಿ ನೋಡಿದ್ದೀನಿ ಈ ಒಂದು ಪ್ರಾಡಕ್ಟನ್ನು. ನಾನು ರಿವ್ಯೂ ಕೊಡೋಕ್ಕಿಂತ ಮುಂಚೆ ಅಂದರೆ 12 hours ನಿಮಗೆ ಈ ಒಂದು ಗ್ಲಾಸ್ ಇರುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಬಟ್ ಲಿಪ್ಸ್ಟಿಕ್ ಅಂತೂ ನಿಮಗೆ 12 hours ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಬಟ್ ಲಿಪ್ ಗ್ಲಾಸ್ ಏನಾಗುತ್ತೆ ಅಂದರೆ ಒಂದು 1 hour ಆಗೋಷ್ಟರಲ್ಲೇ ನಿಮಗೆ ಈ ಗ್ಲಾಸಿ ಲುಕ್ ಏನಿದೆಯೋ ಅದು ಹೊಟ್ಟೋಗುತ್ತೆ. ನಿಮಗೆ ಬೇಕಂತಂದರೆ ನೀವು ಇನ್ನೊಂದು ಸತಿನೂ ಅಪ್ಲೈ ಮಾಡ್ಕೋಬೋದು. ಎಲ್ಲಾದರೂ ಆಚೆ ಹೋದರೆ ಫಂಕ್ಷನ್ ಟೈಮಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ಬಿಕಾಸ್ 1 hour ಆದಮೇಲೆ ಅಷ್ಟೊಂದು ನಿಮಗೆ ಈ ಒಂದು ಗ್ಲಾಸಿ ಲುಕ್ಕು ಖಂಡಿತವಾಗ್ಲೂ ಕೊಡಲ್ಲ. ಸೊ ನೆಕ್ಸ್ಟ್ ಕಲರು ನಾನು ನಿಮಗೆ ತೋರಿಸ್ತೀನಿ ಯಾವ ಥರದ್ದಿದೆ ಅಂತ ಹೇಳಿ. ಮತ್ತು ಲೆಟ್ಸ್ ಟ್ರೈ ದ ನೆಕ್ಸ್ಟ್ ಕಲರ್. ನೆಕ್ಸ್ಟ್ ಕಲರು ನಾನು ಚೂಸ್ ಮಾಡಿರೋದು 05 ಐ ಆಮ್ ಹ್ಯಾಪಿ ಅಂತ ಹೇಳಿ ಈ ಒಂದು ಕಲರ್ನ ನಾನು ಚೂಸ್ ಮಾಡಿದ್ದೀನಿ. ಸೊ ಇದು ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡೋಣ. ಇದೊಂಥರ ನ್ಯೂಡ್ ಬ್ರೌನ್ ಬರುತ್ತೆ ನಿಮಗೆ ಈ ಕಲರು. ನಾನು ಫಸ್ಟ್ ಚೂಸ್ ಮಾಡಿದ್ದು ರೆಡ್ ಕಲರು. ಸೊ ಇದು ನ್ಯೂಡ್ ಕಲರು. ಆಫೀಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ಅಥವಾ ಎಲ್ಲಾದರೂ ಆಚೆ ಸಟಲಾಗಿ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಈ ಕಲರ್ನ ತೊಗೊಂಡೆ. Apply the second coat. So yes, ಆ ಕಲರ್ಗಿಂತ ಈ ಕಲರ್ ಎಸ್ಪೆಷಲಿ ಆಫೀಸ್ಗೆ ಏನಾದರೂ ಹೋಗಬೇಕಂದ್ರೆ ಈ ಥರ ಸಟಲ್ ಲಿಪ್ಸ್ಟಿಕ್ಕು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರೆಡ್ ಕಲರ್ ಹಾಕೊಂಡ್ರೆ ಸ್ವಲ್ಪ ವೈಬ್ರೆಂಟಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಕ್ಕೆ ನಾವು ಗ್ಲಾಸ್ ಹಾಕಿ ನೋಡೋಣ. ಲೈಟರ್ ಕಲರ್ ಶೇಡ್ ಇದು, ಬ್ರೌನ್ ಕಲರ್ ಶೇಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಎಸ್, ನನಗೆ ಎರಡೂ ಕಲರು ತುಂಬಾ ಇಷ್ಟ ಆಯಿತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊತೀನಿ. ಮತ್ತು ನಿಮಗೇನಾದರೂ ಈ ಪ್ರಾಡಕ್ಟು ಇಷ್ಟ ಆಯಿತು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಮತ್ತು ಇದರಲ್ಲಿ ಇನ್ನಷ್ಟು ಕಲರು ಅವೈಲಬಲ್ ಇದೆ. ಐ ಥಿಂಕ್ 6 to 7 ಕಲರ್ಸ್ ಇದೆ. ಬಟ್ ಈ 2 ಕಲರು ನನ್ನ ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಮುಂಚೆ ಮೇಬ್ಲಿನ್ ನ್ಯೂಯಾರ್ಕ್ ಅವರ ಒಂದು ಸೂಪರ್ ಸ್ಟೇ ಮ್ಯಾಟ್ ಲಿಪ್ಸ್ಟಿಕ್ ಏನಿದೆ ಅದನ್ನು ಯೂಸ್ ಮಾಡಿದ್ದೆ. ಬಟ್ ಅದನ್ನು ಬಿಟ್ಟು ಬೇರೆ ಯಾವುದು ನನಗೆ ಈ ಲಿಪ್ಸ್ಟಿಕ್ಕು ಇಷ್ಟನೇ ಆಗ್ತಿರಲಿಲ್ಲ. ಬಟ್ ಈಗ ಇದಾದಮೇಲೆ ಅಂದರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬಾ ಇಷ್ಟ ಆಗೋಯ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಬಾಯ್.